ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ ಅನ್ನುವಂಥ ಉದ್ದುದ್ದ ಡೈಲಾಗ್ ಹೊಡೆಯುವಂಥ ಮಿನಿಸ್ಟರ್ಗಳು, ಸರ್ಕಾರದ ಪ್ರತಿನಿಧಿಗಳು ಸ್ವಲ್ಪ ಈ ಕಡೆ ಗಮನ ಹರಿಸಬೇಕು. ಯಾಕೆಂದ್ರೆ ಒಂದು ಕಡೆ ಜನರ ಮುಂದೆ ಡೈಲಾಗ್ ಹೊಡೆಯುವಂಥದ್ದು, ಇನ್ನೊಂದು ಕಡೆ ಆಟೋಮ್ಯಾಟಿಕಲಿ ಡ್ಯಾಮ್ನಿಂದ ನೀರು ಹರ್ಕೊಂಡು ಹೋಗೋದಂತೆ. KRS ಡ್ಯಾಮ್ನಿಂದ ತಮಿಳುನಾಡಿಗೆ ಹರಿತಾನೇ ಇದೆ ನೀರು. 109 ಅಡಿ ಇತ್ತು, ಈಗ 108 ಅಡಿಗೆ ಇಳಿಕೆಯಾಗಿದೆ ನೀರಿನ ಮಟ್ಟ. ಒಂದು ವಾರದಿಂದ ತಮಿಳುನಾಡಿಗೆ ನೀರು ಹರಿತಾ ಇದೆ. ಇನ್ನೊಂದು ಕಡೆ ರೈತರ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರದ ಮಾತ್ರ ಒಂದು ರೀತಿ ಜಾಣ್ಮೆಯ ಉತ್ತರ. ನಿತ್ಯ 2 ರಿಂದ 3 ಸಾವಿರ ಕ್ಯೂಸೆಕ್ಸ್ ನೀರನ್ನ KRSನಿಂದ ರಿಲೀಸ್ ಮಾಡಲಾಗ್ತಾ ಇದೆ. ಇವತ್ತೂ ಕೂಡ 3734 ಕ್ಯೂಸೆಕ್ಸ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಪ್ರತಿದಿನ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಕಡಿಮೆ ಆಗ್ತಾ ಇರೋದ್ರಿಂದ ಈಗ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಬೆಳೆ ಬೆಳೆಯೋದು ಬಿಟ್ಟು ಹಾಕಿ, ಕುಡಿಯೋದಕ್ಕೂ ನೀರಿಲ್ಲ ಅಂತಂದ್ರೆ ಹೋಗಿರೋ ನೀರನ್ನ ವಾಪಸ್ ತರಕ್ಕಾಗಲ್ಲ. ಆಗೇನು ಮಾಡುವಂಥದ್ದು ಸರ್ಕಾರ? ಹಾಗೆ ಏನು ಮಾಡುತ್ತೆ? ಮನೆ ಮನೆಗೂ ಟ್ಯಾಂಕರ್ ಸಪ್ಲೈ ಮಾಡುತ್ತಾ ಸರ್ಕಾರ? ಗರಿಷ್ಠ ಮಟ್ಟ 124.80 ಅಡಿ KRS. ಇವತ್ತಿನ ನೀರಿನ ಮಟ್ಟ 108.80 ಅಡಿ, ಸುಮಾರು 16 ಅಡಿ ಕಮ್ಮಿ ಆಗಿದೆ. ಒಳಹರಿವು 1395 ಕ್ಯೂಸೆಕ್ಸ್, ಹೊರಹರಿವು 3734 ಕ್ಯೂಸೆಕ್ಸ್. ಗರಿಷ್ಠ ಸಾಮರ್ಥ್ಯ 49.452 TMC. ಆದರೆ ಇವತ್ತಿನ ಮಟ್ಟ ನೋಡಿದ್ರೆ ಅಂದರೆ TMC ಲೆಕ್ಕದಲ್ಲಿ 30.532 TMC. ಅದರಲ್ಲಿ 20 TMC ಡೆಡ್ ಸ್ಟೋರೇಜ್ ಅಂತ ಮುಟ್ಟೋದಕ್ಕೂ ಆಗಲ್ಲ. ಇನ್ನುಳಿದಿರುವಂಥದ್ದು ಕೇವಲ 10 TMC ನೀರು. ಇದೇ ಥರ CWMA ಹೇಳಿದೆ, ನಾವು ಪಾಲಿಸಬೇಕು ಅಂತ ಹೇಳಿ ನೀರು ಹರಿತಾನೇ ಇದ್ದರೆ ಹೋಗಿ ನೀರಂತೂ ವಾಪಸ್ ತರಕ್ಕಾಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.